ರಾಜ ತನ್ನ ಹೆಂಡತಿಯ ಸೌಂದರ್ಯದ ಮೇಲೆ ಹುಚ್ಚಾಗಿದ್ದ. ಒಂದು ಕ್ಷಣ ಸಮೇತ ಅವಳನ್ನು ಬಿಟ್ಟಿರೋಕ್ಕೆ ಅವನಿಗೆ ಆಗ್ತಾ ಇರಲಿಲ್ಲ. ಅದು ರಾಜ ದರ್ಬಾರ್ ಇರಲಿ ಅಥವಾ ರಾಜ ಸಭೆ ಇರಲಿ, ಅವಳನ್ನು ಕರ್ಕೊಂಡು ಹೋಗ್ತಿದ್ದ. ಹಾಗೆ ಬೇಟೆ ಆಡಬೇಕಾದ್ರೂ ರಾಣಿನ ಕುದುರೆ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದ. ಬೆಳಗ್ಗೆ ಆಗಲಿ, ರಾತ್ರಿ ಆಗಲಿ, ಸಂಜೆ ಆಗಲಿ ಅವಳ ಜೊತೆನೇ ಇರ್ತಿದ್ದ. ಯಾವಾಗಲೂ ಎಚ್ಚರಿಕೆಯಿಂದ ಅವಳು ನೋಡ್ಕೊತಿದ್ದ. ತಿನ್ನತತಿಗೆ, ಕುಡಿಯತತಿಗೆ ಪ್ರತಿ ಸಮಯದಲ್ಲಿಯೂ ಅವಳ ಜೊತೆ ಇರ್ತಿದ್ದ. ರಾಜ ಒಬ್ಬ ಅಜ್ಞಾನಿ ಥರ ವರ್ತಿಸ್ತಿದ್ದ. ಅದಕ್ಕೆ ಅವನು ಸ್ವಲ್ಪನೂ ಅಂಜುತ್ತಿರಲಿಲ್ಲ. ಅವಮಾನ ಆಗುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇರಲಿಲ್ಲ. ಇದನ್ನೆಲ್ಲ ನೋಡಿಬಿಟ್ಟು ಮಂತ್ರಿಗೆ ರಾಜನ ಬಗ್ಗೆ ಒಂಥರ ಬೇಜಾರಾಗುತ್ತೆ. ಇದನ್ನು ಕೆಟ್ಟದು ಅಂತ ಅವನಿಗೆ ತಿಳಿಸ್ಬೇಕು ಅಂತಲೂ ಅವನಿಗೆ ಅನಿಸುತ್ತೆ. ಯಾಕಂದರೆ ಮಂತ್ರಿ ತುಂಬ ಬುದ್ಧಿವಂತ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಅದಕ್ಕೋಸ್ಕರ ಗಟ್ಟಿ ನಿರ್ಧಾರ ಮಾಡಿಕೊಂಡು ಮಂತ್ರಿ ಒಂದು ದಿನ ರಾಜನಿಗೆ ಈ ವಿಷಯನ ತಿಳಿಸ್ಬೇಕು ಅಂತ ನಿರ್ಧರಿಸ್ತಾನೆ. ಒಂದು ದಿನ ರಾಜ ಏಕಾಂತವಾಗಿರೋದನ್ನು ತಿಳಿದುಕೊಂಡಂಥ ಮಂತ್ರಿ ರಾಜನ ಬಳಿಗೆ ಹೋಗ್ತಾನೆ. ತಲೆಯನ್ನು ತೆಗೆಸ್ಕೊತಾನೆ, ಕೈ ಮುಗಿತಾನೆ, ರಾಜನಿಗೆ ವಿನಂತಿ ಮಾಡಿಕೊಡ್ತಾನೆ. ರಾಜ, ನೀವು ನನ್ನ ಜೀವನ ದಾನ ಮಾಡ್ತೀನಿ ಅಂತ ಹೇಳಿದರೆ ನಿಮಗೊಂದು ಮಾತನ್ನು ಹೇಳ್ತೀನಿ, ದಯವಿಟ್ಟು ನೀವು ಬೇಜಾರು ಮಾಡ್ಕೊಬಾರ್ದು ಅಂತ ಕೇಳ್ತಾನೆ. ಆವಾಗ ರಾಜ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಅದೇನು ಹೇಳು ಮಂತ್ರಿ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ರಾಜ, ನೀವು ಯಾವಾಗಲೂ ನಿಮ್ಮ ಹೆಂಡತಿ ಜೊತೆ ಇರ್ತೀರಾ, ಅದು ನಿಮಗೆ ಶೋಭಿಸಲ್ಲ. ಇದರಿಂದ ರಾಜಮನೆತನದ ಮರ್ಯಾದೆ ಹಾಳಾಗ್ತಿದೆ. ದೇಶ ವಿದೇಶದ ರಾಜರು ನಿಮ್ಮನ್ನು ನೋಡಿ ನಗಾಡ್ತಿದ್ದಾರೆ. ನೀವೊಬ್ಬರು ಹೆಂಡತಿಯ ಗುಲಾಮ, ಹೆಂಡತಿಯ ಸೌಂದರ್ಯಕ್ಕೆ ಮರಳಾಗಿದ್ದೀರಿ. ಒಂದು ಕ್ಷಣ ಸಮೇತ ನಿಮ್ಮ ಕಣ್ಣಿನಿಂದ ಅವಳನ್ನು ಮರೆಮಾಗಕ್ಕೆ ಬಿಡ್ತಾ ಇಲ್ಲ. ನೀವೊಬ್ಬ ಹುಚ್ಚ ದೊರೆ ಅಂತ ಹೇಳಿ ಮಾತಾಡ್ತಿದ್ದಾರೆ ಮಹಾರಾಜ ಅಂತ ಹೇಳ್ತಾನೆ. ಮತ್ತೆ ಮುಂದುವರೆದು ಮಂತ್ರಿ ಹೇಳ್ತಾನೆ, ರಾಜ, ನಿಮಗೆ ರಾಣಿ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಅವ್ರದ್ದೊಂದು ಸುಂದರವಾದಂಥ ಚಿತ್ರವನ್ನು ಬಿಡಿಸಿ ನಿಮ್ಮ ಬಳಿ ಇಟ್ಕೊಳ್ಳಿ. ರಾಣಿ ನೆನಪಾದಾಗೆಲ್ಲ ಅದನ್ನು ನೋಡಿ ಅದರಿಂದ ನಿಮಗೊಂದು ಖುಷಿ ಸಿಗುತ್ತೆ ಅಂತ ಹೇಳ್ತಾನೆ. ಮಂತ್ರಿಯ ಮಾತನ್ನು ಕೇಳಿ ರಾಜನ ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ. ರಾಜ ತಕ್ಷಣ ಮಂತ್ರಿಗೆ ಒಬ್ಬ ಯೋಗ್ಯ ಚಿತ್ರಕಾರನ ಕರ್ಕೊಂಬ ಅಂತ ಹೇಳಿ ಕಳಿಸ್ತಾನೆ. ಮಂತ್ರಿ ರಾಜನು ಹೇಳಿದಂತೆ ಒಬ್ಬ ಅದ್ಭುತವಾದ ಚಿತ್ರಕಾರನ ರಾಜಮನೆಗೆ ಕರೆಸ್ತಾನೆ. ಆ ಚಿತ್ರಕಾರ ಎಷ್ಟು ಯೋಗ್ಯನಾಗಿದ್ದನಂದರೆ ಅವನೊಬ್ಬ ಅದ್ಭುತ ಕಲೆಗಾರನಾಗಿದ್ದನು. ಮತ್ತು ಅವನ ಹತ್ರ ಒಂದು ಅದ್ಭುತವಾದ ಜ್ಞಾನ ಸಮೇತ ಇರುತ್ತೆ. ಅವನು ತನ್ನ ವಿದ್ಯೆಯನ್ನೆಲ್ಲ ಬಳಸಿ ರಾಣಿಯ ಒಂದು ಅದ್ಭುತ ಚಿತ್ರವನ್ನು ಬಿಡಿಸ್ತಾನೆ. ಆ ಚಿತ್ರವನ್ನು ಕಂಡಾಗ ರಾಜನು ಆಶ್ಚರ್ಯಚಕಿತನಾಗ್ತಾನೆ. ಚಿತ್ರಕಾರನು ರಾಣಿಯ ಸೌಂದರ್ಯದ ಪ್ರತಿ ಸೂಕ್ಷ್ಮತೆಯನ್ನು ಅಷ್ಟು ಸೂಕ್ಷ್ಮವಾಗಿ ಚಿತ್ರಿಸುತ್ತಾನೆ. ರಾಜನು ಆ ಚಿತ್ರವನ್ನು ಕಂಡು ಮಂತ್ರಮುಗ್ಧನಾಗಿ ಹೋಗ್ತಾನೆ. ಆದರೆ ರಾಜನ ದೃಷ್ಟಿ ರಾಣಿಯ ಕಾಲಿನ ಮೇಲಿರುವ ತಿಲಕದ ಮೇಲೆ ಬಿದ್ದಾಗ ಅವನ ಮೈ ರೋಮಾಂಚನ ಆಗುತ್ತೆ. ರಾಣಿಯ ಕಾಲಿನ ಮೇಲಿರುವ ತಿಲಕವನ್ನು ನೋಡಿ ಇವನು ಈ ಥರ ಚಿತ್ರವನ್ನು ಬಿಡಿಸಿದ್ದಾನಂದರೆ ಇವನು ಮೊದಲೇ ರಾಣಿಯನ್ನು ನೋಡಿರಬೇಕು. ಅವಳ ಅಂಗಾಂಗಗಳನ್ನು ಇಂಚಿಂಚಾಗಿ ವರ್ಣಿಸಿದ್ದಾನೆ ಅಂದರೆ ಇವನು ನಿಜವಾಗ್ಲೂ ರಾಣಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾನೆ ಅಂತ ಯೋಚಿಸ್ತಾನೆ. ಆ ಯೋಚನೆ ಬಂದ ತಕ್ಷಣವೇ ರಾಜನ ದೇಹದಲ್ಲಿ ಕೋಪ ಅನ್ನೋದು ಬೆಂಕಿ ಅಂತಾಗುತ್ತೆ. ಅವನು ಮಂತ್ರಿಗೆ ಆದೇಶವನ್ನು ನೀಡ್ತಾನೆ, ರಾಣಿಯ ಚಿತ್ರವನ್ನು ಮಾಡಿದ ಆ ಚಿತ್ರಕಾರನ ತಕ್ಷಣ ಕರೆಸು. ಅವನಿಗೆ ಹೇಳು, ರಾಜ ನಿನ್ನ ಕೌಶಲ್ಯದಿಂದ ತುಂಬ ಖುಷಿಗೊಂಡಿದ್ದಾನೆ, ಅವನು ನಿನಗೆ ಬಹುಮಾನಗಳನ್ನು ನೀಡಲು ಇಷ್ಟಪಟ್ಟಿದ್ದಾನೆ ಅಂತ ತಿಳಿಸು. ತಕ್ಷಣ ಅವನ್ನ ಕರೆಸು ಅಂತ ಹೇಳ್ತಾನೆ. ರಾಜನ ಆದೇಶದಂತೆ ಮಂತ್ರಿಯು ತಕ್ಷಣ ಆ ಚಿತ್ರಕಾರನ ರಾಜಮಾಲಿಗೆ ಕರೆಸ್ತಾನೆ. ಆ ಚಿತ್ರಕಾರನನ್ನ ಕಣ್ಣು ಮುಂದೆ ಕಂಡಾಗ ರಾಜನಿಗೆ ಮೈಯೆಲ್ಲ ಕುದ್ದಂತಾಗುತ್ತೆ, ಕೋಪ ನೆತ್ತಿಗೆ ಇರುತ್ತೆ. ತಕ್ಷಣ ಅವನು ತನ್ನ ಸೈನಿಕನಿಗೆ ಆದೇಶವನ್ನು ನೀಡ್ತಾನೆ, ಈ ಚಿತ್ರಕಾರನ ಕಾಡಿಗೆ ಕರ್ಕೊಂಡೋಗಿ ಕತ್ತರಿಸಿ ಬಿಸಾಕಿ ಮತ್ತು ನನಗೆ ಅವನ ನೆನಪಿಗಾಗಿ ಅವನ ಕಣ್ಣುಗಳನ್ನು ಕಿತ್ತು ತನ್ನಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಚಿತ್ರಕಾರನೊಂದಿಗೆ ಅಲ್ಲಿದ್ದಂತಹ ಮಂತ್ರಿಗೂ ಕಾಲ ಕೆಳಗಿನ ನೆಲ ಕುಸ್ತಂತಾಗುತ್ತೆ. ಚಿತ್ರಕಾರ ರಾಜನ ಮಾತಿನಿಂದ ಗಡಗಡ ನಡುಕ್ತಾ ಇರ್ತಾನೆ. ಆದರೆ ಅದನ್ನೆಲ್ಲ ಗಮನಿಸಿದಂಥ ಸೈನಿಕರು ಅವನ್ನ ದರ ಕಾಡಿಗೆ ಎಳ್ಕೊಂಡು ಹೋಗ್ತಾರೆ. ಈ ಎಲ್ಲ ಘಟನೆ ನೋಡಿ ಮಂತ್ರಿ ಅವರ ಹಿಂದೆ ಕಾಡಿಗೆ ಹೋಗ್ತಾನೆ. ಹಾಗೆ ಅವನು ಯೋಚಿಸ್ತಾ ಹೋಗ್ತಾ ಇರ್ತಾನೆ, ನಮ್ಮ ರಾಜ ಎಷ್ಟು ದುಷ್ಟ, ಒಬ್ಬ ಯೋಗ್ಯವಾದಂಥ ಪ್ರತಿಭಾವಂತನಂಥ ಯುವಕನಿಗೆ ಯಾವುದೇ ರೀತಿಯ ಒಂದು ಬಹುಮಾನವನ್ನು ನೀಡದೆ ಮರಣದಂಡನೆ ನೀಡ್ತಾ ಇದ್ದಾನಲ್ಲ ಅಂತ ಯೋಚಿಸ್ತಾನೆ. ಸ್ವಲ್ಪ ದೂರ ಹೋದ ನಂತರ ಅವನು ಸೈನಿಕರಿಗೆ ಹೇಳ್ತಾನೆ, ಇವನ್ನ ಇಲ್ಲೇ ಬಿಟ್ಬಿಡಿ, ನೀವು ಯಾವುದಾದ್ರೂ ಒಂದು ಸತ್ತ ಜಿಂಕೆಯ ಕಣ್ಣನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಕೊಡಿ ಅಂತ ಆಜ್ಞೆ ಮಾಡ್ತಾನೆ. ಸೈನಿಕರು ಮಂತ್ರಿ ಹೇಳಿದಂತೆ ಅವನ ಆಜ್ಞೆಯನ್ನ ಪಾಲಿಸ್ತಾರೆ ಮತ್ತು ಮಂತ್ರಿಯು ಭಯದಿಂದ ನಡುತ್ತಾ ಇದ್ದಂತ ಚಿತ್ರಕಾರನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಸಮಯ ಕಳೆಯುತ್ತೆ. ಒಂದು ದಿನ ರಾಜನ ಮಗ, ಅವನು ಇತ್ತೀಚೆಗಷ್ಟೇ ಯೌವನಕ್ಕೆ ಕಾಲಿಟ್ಟಿರ್ತಾನೆ. ಅವನು ಬೇಟೆ ಆಡ್ಬೇಕಂತ ಏಕಾಂಗಿಯಾಗಿ ಕಾಡಿಗೆ ಹೋಗ್ತಾನೆ. ಅವನು ಕಾಡಿನ ಒಳ ಹೊಕ್ಕಾಗ ಅವನಿಗೆ ಒಂದು ಸಿಂಹದ ಗರ್ಜನೆ ಕೇಳುತ್ತೆ. ಸಿಂಹದ ಧ್ವನಿಯನ್ನ ಕೇಳಿ ಭಯಗೊಂಡಂತಹ ರಾಜಕುಮಾರ ಕುದುರೆಯಿಂದ ಇಳಿದು ಓಡ್ ಹೋಗಿ ಒಂದು ಮರದ ಮೇಲೆ ಹತ್ತಿ ಕುಳಿತುಕೊಳ್ತಾನೆ. ಆಗ ಮರವನ್ನು ಏರಿದಾಗ ಆ ಸಿಂಹವು ಆ ಮರದ ಬಳಿಗೆ ಬರುತ್ತೆ.